ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ನಿಮ್ಮ ಎನರ್ಜೀಸ್ ಏನಿದೆ, ಓಕೆ, ಇದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನಿಮಗೆ ಇದು ರೆಸೊನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಇದನ್ನು ಸ್ಕಿಪ್ ಮಾಡಿ ಫೋರ್ಸ್ಫುಲಿಯಾಗಿ ನಿಮ್ಮ ಲೈಫಿಗೆ ಇದನ್ನು ಫಿಟ್ ಮಾಡ್ಕೊಂಬೇಡಿ. ಓಕೆ, ಹಾಗೆ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗ್ಬೋದು. ಇದು ಪರ್ಸ್ನಲ್ ಸೆಷನ್ಸ್ ಆಗಿರುತ್ತೆ, ಇಂಡಿವಿಜುವಲ್ ಆಗಿರೋಂಥ ಸೆಷನ್, ಗ್ರೂಪ್ ಸೆಷನ್ ಅಲ್ಲ. ಓಕೆ, ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಲಿಕ್ಕೆ ಇನ್ನೇ ಪಾಸಿಟಿವ್ ವೇಯಲ್ಲಿ. ಓಕೆನಾ? ಯಾರೆಲ್ಲ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಹಿಂಜರಿತಾ ಇದ್ದೀರಾ, ಖಂಡಿತವಾಗಿಯೂ ನೀವು ಇವತ್ತು ಹೇಗಿದ್ದೀರಾ 10 ವರ್ಷ ಆದರೂ ನೀವು ಹೀಗೇ ಇರ್ತೀರಾ. ಓಕೆ, ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಬೇಕು ಅಂತ ಒಂದ್ಸಲ ನಿರ್ಧಾರ ಮಾಡಿ ಖಂಡಿತವಾಗಿಯೂ ನಿಮ್ಮ ಲೈಫನ್ನು ನೀವು ಬದಲಾಯಿಸ್ಕೊಳ್ತೀರಾ ಈ ಒಂದು ಲಾ ಆಫ್ ಅಟ್ರಾಕ್ಷನಿಂದ. ಓಕೆನಾ? ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಆದಷ್ಟು ಬೇಗ ಜಾಯಿನ್ ಆಗಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಇನ್ನೊಂದು ಚಾನಲ್ಗೂ ಕೂಡ ಇದೇ ರೀತಿಯೇ ಈ ಚಾನಲ್ಗೆ ನೀವು ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು, ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದಾಗ ವ್ಯೂ ಮಾಡ್ತಾ ಇರ್ಬೋದು, ಅಥವಾ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತಾ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆಯೇ ಇನ್ನೊಂದು ಚಾನಲ್ನು ಕೂಡ ನೀವು ಸಪೋರ್ಟ್ ಮಾಡಿ. ಯಾಕಂದರೆ ಅದು ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿರೋವಂಥದ್ದು, ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕಂತಲೇ ಇರೋವಂಥದ್ದು. ಸೊ ಹಾಗಾಗಿ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಓಕೆ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ನ ಇವಾಗ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ, ಹಾಗೆ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಜೊತೆ ನಡೆದಂಥ ಒಂದು ಹ್ಯಾಪಿ ಮೂಮೆಂಟ್ಸ್ನ ನೀವು ಇಲ್ಲಿ ನೆನ್ಪು ಮಾಡ್ಕೊಳ್ಳಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಆದಿಪರಾಶಕ್ತಿ ಜಗನ್ಮಾತೆ, ಓಕೆ, ಇಲ್ಲಿ ನಿಮ್ಮ ನಂಬರ್ನ ಅವರು ಬ್ಲಾಕ್ ಮಾಡಿದ್ದಾರೆ. ಓಕೆ, ಇವಾಗ ಅಂತ ಹೇಳಿದ್ರೆ ತುಂಬ ದಿನಗಳು ಅಥವಾ ತುಂಬ ತಿಂಗಳುಗಳಾಗಿರ್ಬೋದು, ತುಂಬ ವರ್ಷಗಳೇ ಆಗಿರ್ಬೋದು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿ. ಓಕೆ, ಆ ಒಂದು ಎನರ್ಜಿಲಿ ಬರ್ತಾ ಇದೆ. ಸೊ ಆ ಬ್ಲಾಕ್ ಮಾಡಿರೋಂಥ ಎನರ್ಜಿ ಏನಿದೆ ಅದನ್ನು ಅವರು ರಿಮೂವ್ ಮಾಡ್ತಾ ಇದ್ದಾರೆ. ಸಮಥಿಂಗ್ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರೋವಂಥದ್ದನ್ನು ಅವರು ಆ ಬ್ಲಾಕಿಂಗ್ ಲಿಸ್ಟಿನ ರಿಮೂವ್ ಮಾಡ್ತಾ ಇದ್ದಾರೆ, ಅನ್ಬ್ಲಾಕ್ ಮಾಡ್ತಾ ಇದ್ದಾರೆ. ಓಕೆ, ಓಕೆ, ಬಿಕಾಸ್ ಯಾಕಂತ ಹೇಳಿದ್ರೆ ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಕೇಳ್ಬೋದು, ಹಾಗಾದರೆ ಇಷ್ಟು ವರ್ಷ ನಂಬರ್ನ ಬ್ಲಾಕ್ ಮಾಡಿ ಇವಾಗ ಅನ್ಬ್ಲಾಕ್ ಮಾಡಿಬಿಡ್ತಾರಾ ಮ್ಯಾಮ್ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಅವರ ಎನರ್ಜಿಸಿಗೆ ಕನೆಕ್ಟ್ ಮಾಡಿದಾಗ ಈಗ ಅವರಿಗೆಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ನಿಮ್ಮ ಜೊತೆ ಈ ಥರ ರಾಂಗಾಗಿ ಬಿಹೇವ್ ಮಾಡಬಾರ್ದಾಗಿತ್ತು, ಆ ಥರ ಒಂದು ಫೀಲಿಂಗ್ ಇದೆ ಇಲ್ಲಿ. ಸೊ ಆ ಒಂದು ಫೀಲಿಂಗಿಂದನೇ ಅವರು ಇಲ್ಲಿ ನಿಮ್ಮ ನಂಬರ್ನ ಏನು ಬ್ಲಾಕ್ ಮಾಡಿದ್ದಾರೆ ಅದನ್ನು ಅನ್ಬ್ಲಾಕ್ ಮಾಡ್ತಾ ಇರೋವಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅವ್ರಿಗೊಂದು ಇಲ್ಲಿ ಗಿಲ್ಟಿ ಫೀಲ್ ಇರ್ಬೋದು, ಅಥವಾ ರಿಗ್ರೆಟ್ ಫೀಲ್ ಆಗ್ತಿರ್ಬೋದು, ಅಥವಾ ಸಮಥಿಂಗ್ ಅವ್ರಿಗೇನೋ ಮಿಸ್ಟೇಕ್ ಆಗಿದೆ ಅವರಿಂದ ಅನ್ನೋದು ಅವರಿಗೆ ಇಲ್ಲಿ ರಿಯಲೈಸ್ ಆಗಿದೆ. ಆ ಒಂದು ಕಾರಣದಿಂದನೇ ನಿಮ್ಮ ನಂಬರ್ನ ಅವರು ಅನ್ಬ್ಲಾಕ್ ಮಾಡಿ ಅವರಾಗಿ ನಿಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಮಾತಾಡಿಸೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮನ್ನು ಮೀಟ್ ಮಾಡೋದಕ್ಕಾಗ್ಬೋದು, ಅಥವಾ ನಿಮ್ಮ ಜೊತೆ ಕಾಲ್ ಮಾಡಿ ಮಾತಾಡ್ಬೋದು, ಇದು ಸಡನ್ನಾಗಿ ಕೂಡ ಆಗ್ಬೋದು ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಏನು ಅಂತರ ಇತ್ತು ಅದು ಕಡಿಮೆ ಆಗ್ತಾ ಇದೆ. ಓಕೆ, ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಕಂಪ್ಲೀಟ್ ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸನ್ನು ಬದಲಾಯಿಸ್ಕೊಳ್ತಿದ್ದಾರೆ, ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಆ ಡಿಸ್ಟೆನ್ಸ್ ಏನಿತ್ತು ನಿಮ್ಮಿಬ್ಬರ ಮಧ್ಯೆ ಅದು ಕಡಿಮೆ ಆಗ್ತಾ ಇದೆ. ಓಕೆ, ತುಂಬಾ ಸೈಲೆನ್ಸ್ ಇತ್ತು ಇಲ್ಲಿ, ತುಂಬಾ ಸೈಲೆನ್ಸ್ ಇತ್ತು. ತುಂಬ ದಿನ ನೀವಿಬ್ಬರು ಸೈಲೆಂಟ್ ಆಗಿದ್ರಿ, ನೀವು ಮಾತಾಡ್ತಿರಲಿಲ್ಲ, ಅವರು ಮಾತಾಡ್ತಿರಲಿಲ್ಲ. ಸ್ವಲ್ಪ ಇಲ್ಲಿ ಈಗೋ ಕ್ಲಾಶಸ್ ಆಗ್ತಿತ್ತು, ನಿಮಗೂ ಅವರಿಗೆ ಇಬ್ರಿಗೂ ಕ್ಲಾಶಸ್ ಅಂದರೆ ಈಗೋ ಕ್ಲಾಶಸ್ದಿಂದ ನೀವಿಬ್ಬರು ಮಾತಾಡ್ತಾ ಇರಲಿಲ್ಲ. ಆ ಮೌನ ಏನಿದೆ ಅದೆಲ್ಲದೂ ಕೂಡ ಎಂಡ್ ಆಗ್ತಾ ಇದೆ. ಈಗ ನಿಮ್ಮಿಬ್ಬರ ಮಧ್ಯೆ ಒಂದು ಡೀಪ್ ಕಾನ್ವರ್ಸೇಷನ್ ಅಂದರೆ ಮಾತುಕತೆ ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ನೀವು ಅವರಿಂದ ನೀವೊಂದು ಕಾಲ್ನ ನಿರೀಕ್ಷೆ ಮಾಡಬಹುದು ಆದಷ್ಟು ಬೇಗ ಅನ್ನೋವಂಥ ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ.
ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಎನರ್ಜಿ ತುಂಬಾ ಇಲ್ಲಿ ಫಾಸ್ಟ್ ಆಗಿದೆ. ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿರೋವಂಥದ್ದು, ಹಾಗೆಯೇ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋವಂಥ ಒಂದು ಫೀಲಿಂಗ್ ಇರೋವಂಥದ್ದು. ಓಕೆ, ಆ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಸಮಥಿಂಗ್ ಇಲ್ಲಿ ಅವರಾಗಿ ನಿಮಗೆ ಕಾಲ್ ಮಾಡದೇ ಇದ್ರು ಅಥವಾ ಅವರು ಬೇರೆಯವರ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಮಾತಾಡುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಲೆಟರ್ಗಳು ಬಂದು SKLNJGHR, ಓಕೆ, VMNPBCIAB, ಓಕೆ, IL, ಈ ಒಂದು ಲೆಟರ್ಗಳ ಚಾನಲೈಸ್ ಬರ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ರೀಸೆಂಟಾಗಿ ಕೆಲವೊಬ್ರು ಶಿವ ಟೆಂಪಲ್ಗೆ ಹೋಗಿ ಬಂದಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಶಿವ ದೇವರಿಗೆ ಹಾಗೆಯೇ ದೇವಿ ಟೆಂಪಲಿಗೆ ಹೋಗಿ ಬಂದಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಿಕಾಸ್ ಇಲ್ಲಿ ನಿಮ್ಮ ಮನಸ್ಥಿತಿನ ಸರಿ ಮಾಡ್ಕೊಳ್ಲಿಕ್ಕೆ ನಿಮಗೆ ಆಗ್ತಿರೋಂಥ ಟೆನ್ಷನ್ ಇರ್ಬೋದು, ಅಥವಾ ಸ್ವಲ್ಪ ಮನಸ್ಥಿತಿ ಇಲ್ಲಿ ಸರಿ ಇಲ್ಲ, ಯಾರು ಮಾತಾಡಿದ್ರು ನಿಮಗೆ ಕೋಪ ಬರ್ತಿದೆ, ಸಿಡುಕಬೇಕು ಅನ್ನೋಂಥ ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಹಾಗಾಗಿ ನಿಮ್ಮ ಮೈಂಡ್ ಪೀಸ್ಫುಲ್ ಆಗಲಿಕ್ಕೆ, ನಿಮ್ಮ ಮನಸ್ಸು ಶಾಂತವಾಗಲಿಕ್ಕೆ ಎಲ್ಲೋ ಒಂದು ಕಡೆ ಟೆಂಪಲಿಗೆ ಹೋಗಿ ಬಂದಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಕಂಪ್ಲೀಟ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿರೋ ಅಂಥ ಎನರ್ಜಿ ಬರ್ತಾ ಇದೆ. ಓಕೆ, ಓಕೆ, ಇಲ್ಲಿ ಟ್ರಾವೆಲ್ ಎನರ್ಜಿ ಕೂಡ ಬರ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಒಂದು ಟ್ರಾವೆಲ್ ಮಾಡಬೇಕು, ಅಥವಾ ರೀಸೆಂಟ್ ಡೇಸಲ್ಲಿ ಯಾರಾದರೂ ನಿಮ್ಮಿಬ್ಬರ ಮಧ್ಯ ಮನಸ್ತಾಪ ಮಾಡ್ಕೊಂಡು ಜಗಳ ಮಾಡ್ಕೊಂಡಿದ್ದೀರಾ ಅಂತ ಆದರೆ ಅವರಾಗಿ ಅವ್ರು ನಿಮ್ಮ ಹತ್ರ ಬರುವಂಥ ಚಾನ್ಸಸ್ ಇದೆ. ಟ್ರಾವೆಲ್ ಮಾಡೋಣ ಅಥವಾ ಹೊರಗಡೆ ಕರ್ಕೊಂಡು ಹೋಗುವಂಥದ್ದು, ಅಥವಾ ಸಮಥಿಂಗ್ ಇಲ್ಲಿ ನೈಟ್ ರೈಡ್ ಆಗಿರ್ಬೋದು, ಅಥವಾ ಹೊರಗಡೆ ಇಲ್ಲಿ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ ಇಲ್ಲಿ ನಿಮಗೆ ಹೊರಗಡೆ ಸುತ್ತಾಡೋದು ಅಂದರೆ ತುಂಬ ಇಷ್ಟ, ನಿಮಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರಿಗೆ. ಇಲ್ಲಿ ಇಬ್ಬರಲ್ಲಿ ಯಾರೋ ಒಬ್ರಿಗೆ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಹಾಗಾಗಿ ಅವ್ರು ನಿಮ್ಮನ್ನು ಟ್ರಾವೆಲ್ ಪ್ಲಾನಿಂಗ್ ಮಾಡ್ತಿದ್ದಾರೆ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಲಿಕ್ಕೆ. ಓಕೆ, ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ದ ಹೆರೋಫೆಂಟ್ ಕಾರ್ಡ್ ಬರ್ತಿದೆ. ಓಕೆ, 4 of Swords, 2 of Swords. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ನೆಗೆಟಿವ್ಸ್ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ನೀವು ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು ನಿಮ್ಮ ಪರ್ಸನ್ ಬಗ್ಗೆ, ಅಥವಾ ಇಲ್ಲಿ ಕೆಲವೊಬ್ಬರಿಗೆ ನೀವು ರ್ಯಾಶ್ ಆಗಿ ಬಿಹೇವ್ ಮಾಡ್ತಿದ್ದೀರಾ, ರ್ಯಾಶ್ ಆಗಿ ಮಾತಾಡ್ತಿದ್ದೀರಾ. ಯಾರು ನಿಮಗೆ ಮಾತಾಡ್ಸಿದ್ರು ಥರ ಏನು ಹೇಳ್ಬೋದು, ಅವ್ರ ಮೇಲೆ ಸಿಟ್ಟಾಗಿನೇ ಮಾತಾಡ್ತಾ ಇದ್ದೀರಾ. ಸಮಥಿಂಗ್ ಡಿಸ್ಟರ್ಬ್ ಆಗಿದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೆಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋವಂಥ ಎನರ್ಜಿ ಇಲ್ಲಿ ಬರ್ತಿದೆ. ಸ್ಟ್ರೆಂತ್, ಓಕೆ, ನೀವು ಸ್ಟ್ರಾಂಗ್ ಆಗಿರಬೇಕಾಗಿದೆ. ನೀವಿಲ್ಲಿ ಸಿಡುಕ್ತಾ ಇದ್ದೀರಾ, ಅಥವಾ ಕೆಲವೊಬ್ರಿಗೆ ಇಲ್ಲಿ ಸಮಥಿಂಗ್ ಓಕೆ, ಹೆಣ್ಣು ಮಕ್ಕಳಿಗೆ ಇಲ್ಲಿ ಗರ್ಲ್ಸ್ ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ ನಿಮ್ಮ ಮಂತ್ಲಿ ಇಶ್ಯೂಸ್ ಇಲ್ಲಿ ಓಕೆ, ಓಕೆ, ಸಮಥಿಂಗ್ ಇಲ್ಲಿ ನೀವು ಮಂತ್ಲಿ ಇಶ್ಯೂಸ್ ಟೈಮಲ್ಲಿ ತುಂಬಾ ಡಿಸ್ಟರ್ಬ್ ಆಗ್ತೀರಾ. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ರೀಸೆಂಟ್ ಡೇಸಲ್ಲಿ ನೀವು ಯಾರ ಮೇಲೋ ತುಂಬಾ ಕೋಪ ಮಾಡಿಕೊಂಡು ಜಗಳ ಮಾಡಿದ್ದೀರಾ, ಬೈದಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪಾರ್ಟ್ನರೇ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಕೊಲೀಗ್ಸಲ್ಲಿ ನಿಮ್ಮ ಜಾಬ್ ಮಾಡ್ತಿರೋಂಥ ಸ್ಥಳದಲ್ಲಾಗಿರ್ಬೋದು, ಯಾವುದೋ ಒಂದು ಟೆನ್ಷನನ್ನು ನೀವು ಯಾರ್ದೋ ಮೇಲೆ ಹಾಕಿದ್ದೀರಾ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಹಾಗೆಯೇ ಇಲ್ಲಿ ಕೆಲವೊಬ್ಬರಿಗೆ ಗೊಂದಲ, ಕನ್ಫ್ಯೂಷನ್ ಕೂಡ ಇದೆ ಅನ್ನೋದು ಚಾನಲೈಸ್ ಮೆಸೇಜ್ ಬರ್ತಿದೆ. ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು, ಈ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಮೈಂಡ್ ಇದೆ, ಗೊಂದಲ ಇದೆ, ಆ್ಯಂಡ್ 2 ಆಪ್ಷನ್ಸ್ಗಳಿರೋವಂಥದ್ದು, ಆ್ಯಂಡ್ ಸಮಥಿಂಗ್ ಇಲ್ಲಿ ಸಫರ್ ಪಡ್ತಿರೋವಂಥದ್ದು, ಯಾವುದೋ ಒಂದು ಪಾಸ್ಟ್ ವಿಷಯದಲ್ಲಿ ತುಂಬಾ ಗಿಲ್ಟಿ ಫೀಲ್, ತುಂಬಾ ಪಾಸ್ಟ್ ವಿಷಯನ ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಕ್ಯಾರಿ ಮಾಡ್ತಾ ಸಮಥಿಂಗ್ ನೋವು ತಿಂತಾ ಇದ್ದೀರಾ, ಕೊರಗ್ತಾ ಇದ್ದೀರಾ, ನಿಮ್ಮನ್ನೇ ನೀವು ಇಲ್ಲಿ ಬ್ಲೇಮ್ ಮಾಡ್ಕೊತಿರೋದು, ನಿಮ್ಮನ್ನೇ ನೀವಿಲ್ಲಿ ಶಿಕ್ಷೆಗೆ ಒಳಪಡಿಸ್ತಿರೋವಂಥದ್ದು, ಆ ಥರ ಎನರ್ಜಿ ಇಲ್ಲಿ ಬರ್ತಿದೆ.
ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೂ ಇರ್ಬೋದು, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ್ಲೂ ಇದೇ ಥರ ಸೇಮ್ ಎನರ್ಜಿ ಬರ್ತಿರೋವಂಥದ್ದು. ಅವರನ್ನೇ ಅವರು ಶಿಕ್ಷಿಸ್ಕೊಳ್ತಾ ಇರೋದು. ಇಲ್ಲಿ ಯಾರೋ ಒಬ್ರಿಗೋಸ್ಕರ ಇಲ್ಲಿ ತ್ಯಾಗ ಮಾಡಿರುವಂಥದ್ದು ಇಲ್ಲಿ ಬರ್ತಿದೆ. ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಯಾರೋ ಒಬ್ರು ಮಾತನ್ನ ಕೇಳಿ ನಿಮ್ಮ ಪ್ರೀತಿನ ನಿಮ್ಮನ್ನ ತ್ಯಾಗ ಮಾಡಿರುವಂಥದ್ದು. ಇಲ್ಲಿ ಅದವರಿಗೆ ರಾಂಗ್ ನಿರ್ಧಾರ, ತಪ್ಪು ನಿರ್ಧಾರನ ತಗೊಂಡಿದ್ದೀನಿ ಅನ್ನೋದು ರಿಯಲೈಸ್ ಆಗಿದೆ. ಸೊ ಹಾಗಾಗಿನೇ ಅವರು ಇವಾಗ ನಿಮ್ಮ ಜೊತೆ ಏನು ಆ ಮೌನ ಇತ್ತು, ಸೈಲೆನ್ಸ್ ಇತ್ತು, ನಿಮ್ಮ ಜೊತೆಗೆ ಏನು ಮಾತಾಡದೆ ಅವರು ಸೈಲೆಂಟಲ್ಲಿದ್ದರು, ಮಾತು ಬಿಟ್ಕೊಂಡಿದ್ರು ಇಬ್ರು, ಅದು ಅವ್ರಿಗಿಲ್ಲಿ ತ್ಯಾಗ ಮಾಡಿದಾರಲ್ವ ಯಾವುದೋ ಒಂದು ರೀಸನಿಗೋಸ್ಕರ ಅದು ಅವ್ರಿಗೆ ರಿಯಲೈಸ್ ಆಗಿ ಆ ಸೈಲೆನ್ಸ್ ಏನಿತ್ತು ಅದು ಕಡಿಮೆ ಆಗಿ ನಿಮ್ಮ ಜೊತೆಗೆ ಅವರು ಮಾತಾಡಬೇಕು ಅನ್ನೋವಂಥದ್ದು. ಈಗ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ, ಕ್ಯಾಂಡಲ್ ರೀಡಿಂಗಲ್ಲೂ ನೀವು ಅದನ್ನೇ ನೋಡಿದ್ದೀರಾ, ಇಲ್ಲಿ ಟ್ಯಾರೋ ರೀಡಿಂಗಲ್ಲೂ ಕೂಡ ಅದನ್ನೇ ನೀವು ನೋಡ್ತಾ ಇದ್ದೀರಾ. ಓಕೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಇದ್ದಂಥ ಡಿಸ್ಟೆನ್ಸ್ ಏನಿತ್ತು ಅದು ಸರಿ ಆಗ್ತಿದೆ. ಯಾಕಂದರೆ ಬಾಟಮ್ ಆಫ್ ದ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬರ್ತಿದೆ ಇಲ್ಲಿ. ಓಕೆ, ಆ ಅಂತರ ಕಡಿಮೆ ಆಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಮಾತುಕತೆ ಬರ್ತಾ ಇದೆ, ಆ ಸೈಲೆನ್ಸ್ ಎಂಡ್ ಆಗ್ತಾ ಇದೆ. ಆ್ಯಂಡ್ ಬ್ಲಾಕ್ ಮಾಡಿರೋಂಥ ಎನರ್ಜಿ ಏನಿದೆ, ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದರೆ ಏನಿದೆ ಅದು ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆ ಮಾತಾಡುವಂಥದ್ದು. ಇಲ್ಲಿ ಸಮಥಿಂಗ್ ಸಣ್ಣ ಪುಟ್ಟ ಕರೆಗಳಲ್ಲ, ತುಂಬ ಹೊತ್ತು ನಿಮ್ಮ ಜೊತೆ ಮಾತಾಡುವಂಥ ಕರೆ ನಿಮಗೆ ಬರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಅಂದರೆ ಇಷ್ಟು ದಿನ ನೀವು ಅವ್ರ ಜೊತೆ ಮಾತಾಡ್ತಿದ್ರೆ, ಕೆಲವೊಬ್ರು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಅವ್ರ ಜೊತೆಗೆ ಕಾಂಟ್ಯಾಕ್ಟಲ್ಲೇ ಇದ್ದೀರಾ, ಬಟ್ ಆದರೆ ಒಂದು ಮನಸ್ಫೂರ್ತಿಯಾಗಿ ಮಾತಾಡ್ತಾ ಇರಲಿಲ್ಲ. ಈ ಎನರ್ಜಿಗೆ, ನಿಮ್ಮ ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರುವಂಥದ್ದು ಆ ಒಂದು ಮಾತುಕತೆ ಏನು ಕಡಿಮೆ ಆಗಿತ್ತು, ಅಂದರೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇರೋವಂಥದ್ದು, ಅಥವಾ ಕಾಲ್ ಮಾಡಿದ್ರು ಅಂತೇಳಿ ಓಕೆ ಈ ಥರ ಮಾತಾಡೋವಂಥದ್ದು, ಆ ಥರ ಎನರ್ಜಿ ಏನಿತ್ತು ಅದು ಎಂಡ್ ಆಗಿ ಒಂದು ದೀರ್ಘಕಾಲದವರೆಗೆ ಒಂದು ಮಾತುಕತೆ, ಪಾಸ್ಟ್ ಎಲ್ಲದನ್ನು ನೀವು ನಿಮ್ಮೊಬ್ಬರ ಜೊತೆ ನಡೆದಂಥ ಖುಷಿ ಕ್ಷಣನ ನೆನಪು ಮಾಡ್ಕೊಂಡು ಅವತ್ತು ನೀನು ಈ ಥರ ಮಾಡಿದ್ದೆ ಅಲ್ವಾ, ನೀನು ಇವತ್ತು ಈ ಥರ ಮಾಡಿದ್ದೆ ಅಲ್ವಾ, ಹ್ಯಾಪಿ ಮೂಮೆಂಟ್ಸ್ನ ಇಲ್ಲಿ ಶೇರ್ ಮಾಡ್ಕೊಳ್ಳೋವಂಥ ದಿನಗಳಿಲ್ಲಿ ಬರ್ತಿದೆ. ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ಅಥವಾ ನೀವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರಾ, ನೆನಪು ಮಾಡ್ಕೊಳ್ತಿದ್ದೀರಾ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ಥ್ಯಾಂಕ್ ಯು. ನಿನ್ನೆ ಒಂದು ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರಿ, ತುಂಬಾ ಖುಷಿ ಆಯಿತು ಆ ಕಮೆಂಟ್ ನೋಡಿ ನನಗೆ. ಅದನ್ನು ಪಿನ್ ಮಾಡಿದ್ದೀನಿ ಕೂಡ ನಾನು, ಅವರು ಹೆಸರನ್ನು ನಾನು ಮರ್ತಿದ್ದೀನಿ. ಆ ಕಮೆಂಟ್ ಏನಿತ್ತು ಅದನ್ನು ನಾನು ಪಿನ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಯಾ ಇಯರ್ ಫ್ರಮ್ ನಾವು. ಓಕೆ, ಇಲ್ಲಿ ವರ್ಷಗಳಿಂದನೂ ನಿಮ್ಮ ಪರ್ಸನ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಫರ್ಗಿವ್ನೆಸ್ ನೋಡಿ, ಇಲ್ಲಿ ಪಾಸ್ಟ್ ಪೇನ್ ಏನಿದೆ, ಪಾಸ್ಟ್ ಪೇನನ್ನು ಇಲ್ಲಿ ಯಾರೊಬ್ರು ಕ್ಯಾರಿ ಮಾಡ್ತಾ ಇದ್ದೀರಾ. ಇಂಪ್ರೂವಿಂಗ್ ಹೆಲ್ತ್, ಪಾಸ್ಟನ್ನ ನೀವು ಏನು ಕ್ಯಾರಿ ಮಾಡ್ತಿದ್ದೀರಲ್ವಾ, ನಾಟ್ ದ ರೈಟ್ ಟೈಮ್. ಓಕೆ, ಇನ್ನೂ ಒಂದು ಕಾರ್ಡ್ ತೆಗಿಬೇಕು ಅನ್ನಿಸ್ತಾ ಇದೆ, ಚೆಕ್ ಮಾಡೋಣ. ಓಕೆ, ಅದೇ ಬಂದಿದೆ. ಓ ಮೈ ಗಾಡ್, ಪರ್ಫೆಕ್ಟ್ ಟೈಮಿಂಗ್. ಓಕೆ, ರಿಮೈನ್ ಪಾಸಿಟಿವ್. ಪಾಸ್ಟನ್ನು ನೀವೇನು ಕ್ಯಾರಿ ಮಾಡ್ತಿದ್ದೀರಾ, ಅಥವಾ ಪಾಸ್ಟಲ್ಲೇ ಯಾರು ಅದನ್ನು ರಿಗ್ರೆಟ್ ಫೀಲ್ ಮಾಡ್ತಿದ್ರೆ ಅದನ್ನು ಫಸ್ಟ್ ಲೆಟ್ ಗೋ ಮಾಡಿ, ಫರ್ಗಿವ್ ಮಾಡಿಬಿಡಿ. ಪಾಸ್ಟ್ ಪೇನನ್ನು ಫಸ್ಟು ಫರ್ಗಿವ್ ಮಾಡಿಬಿಡಿ. ಓಕೆ, ಇಂಪ್ರೂವಿಂಗ್ ಹೆಲ್ತ್, ಇಲ್ಲಿ ಕೆಲವೊಬ್ರು ಹೆಲ್ತ್ ತುಂಬಾ ಆರೋಗ್ಯ ಹಾಳಾಗಿದೆ, ಟೆನ್ಷನ್ನಿಂದ, ವರಿಯಿಂದ, ಆ್ಯಂಡ್ ಊಟ ನಿದ್ದೆ ಸರಿಯಾಗಿ ಮಾಡ್ದೇ ತುಂಬಾ ಹೆಲ್ತಲ್ಲಿ ಪ್ರಾಬ್ಲಮ್ನ ನೋಡ್ತಿದ್ದೀರಾ. ಆ್ಯಂಡ್ ಮೆಂಟಲಿ ಹೆಲ್ತ್ ಕೂಡ, ಅಂದರೆ ಮಾನಸಿಕವಾಗಿಯೂ ನೀವಿಲ್ಲಿ ತುಂಬಾ ಕುಗ್ಗಿ ಹೋಗಿದ್ದೀರಾ, ಆ ಥರ ಎನರ್ಜಿಲಿ ಬರ್ತಿದೆ. ಅದೆಲ್ಲದಕ್ಕೂ ಕೂಡ ನಿಮಗೆ ಒಂದು ಬಿಡುಗಡೆ ಅನ್ನೋದು ಬರ್ತಾ ಇದೆ ಪರ್ಫೆಕ್ಟ್ ಟೈಮಿಂಗಲ್ಲಿ. ಡೋಂಟ್ ವರಿ, ಪಾಸಿಟಿವ್ ಆಗಿರಿ. ಓವರ್ ಥಿಂಕಿಂಗ್ ಯಾರು ಮಾಡ್ತಿದ್ದೀರಾ, ವಾವ್, ಕಾಂಪ್ರಮೈಸ್ ಬರ್ತಿದೆ ನೋಡಿ. ಓಕೆ, ಓವರ್ ಥಿಂಕಿಂಗ್ ಯಾರು ಮಾಡ್ತಿದ್ದೀರಾ, ಓವರ್ ಥಿಂಕಿಂಗ್ನ ಫಸ್ಟು ಸ್ಟಾಪ್ ಮಾಡಿ. ಪಾಸಿಟಿವ್ ಪ್ರೆಸೆಂಟ್ ಮೂಮೆಂಟಲ್ಲಿರಿ. ಆಗೋಗಿದ್ದು ಮುಂದೆ ಏನೂ ಗೊತ್ತಿಲ್ಲ, ಈಗಿನ ಕ್ಷಣನ ನೀವು ಎಂಜಾಯ್ ಮಾಡಿ ಅಷ್ಟೇ. ಜೀವನ ತುಂಬ ಸುಲಭ. ಆಗೋಗಿದೆ, ಅದನ್ನು ಈಗ ಏನು ಮಾಡ್ತೀರಾ, ಆಗೋಗಿದ್ದಕ್ಕೆ ಏನಾದರೂ ಸರಿ ಮಾಡ್ಲಿಕ್ಕಾಗತ್ತಾ, ಅಥವಾ ನೀವು ಮತ್ತೆ ನೆನ್ನೆಗೆ ಹೋಗಿ ಅದನ್ನು ಸರಿ ಮಾಡೋಕ್ಕಾಗತ್ತಾ? ನೆನ್ನೆ ದಿನಕ್ಕೆ ನೀವು ಯಾರೂ ಹೋಗ್ಲಿಕ್ಕಾಗಲ್ಲ ಅಲ್ವಾ? ಹಾಗಿರುವಾಗ ಆಗೋಯ್ತು. ಇಲ್ಲಿ ಪಾಸ್ಟಲ್ಲಿ ಯಾರು ತುಂಬ ಪೇನನ್ನು ನೀವು ಅನುಭವಿಸ್ತಾ ಇದ್ದೀರಾ, ಪಾಸ್ಟ್ ಇಸ್ ಪಾಸ್ಟ್, ಬಿಟ್ಬಿಡಿ ಪಾಸ್ಟನ್ನ. ಪಾಸ್ಟಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದರೆ ಈ ಕ್ಷಣನ ನೀವು ಹಾಳು ಮಾಡ್ಕೊಳ್ತೀರಾ, ಈ ಕ್ಷಣನೂ ಹಾಳು ಮಾಡ್ಕೊಳ್ತೀರಾ, ಮುಂದೆ ಬರೋ ದಿನನೂ ನೀವು ಹಾಳು ಮಾಡ್ಕೊಳ್ತೀರಾ ಪಾಸ್ಟ್ ಯೋಚನೆಯಲ್ಲೇ. ಆಗೋಗಿದ್ದಾಯ್ತು ವಿಷಯ, ಅದನ್ನು ಬಿಟ್ಬಿಟ್ಟು ಲೆಟ್ ಗೋ ಮಾಡಿ, ಮುಂದೆ ಏನದನ್ನು ಯೋಚನೆ ಮಾಡಿ, ಈ ಕ್ಷಣವನ್ನು ಎಂಜಾಯ್ ಮಾಡಿ. ಮುಂದಿನ ಬಗ್ಗೆ ಅನ್ನೋದಕ್ಕಿಂತ ಈ ಕ್ಷಣವನ್ನು ಎಂಜಾಯ್ ಮಾಡಿ. ಈ ಕ್ಷಣ ನಿಮ್ಮದು ಅಷ್ಟೇ. ಓಕೆ, ಆ ಥರ ನೀವು ಲೈಫನ್ನು ಲೀಡ್ ಮಾಡಿ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.